ಓಂ ಶಾಂತಿ. 10 ಫೆಬ್ರವರಿ 2025 ಪ್ರಾತಃ ಮುರಳಿ बाप दादा मधुबन। मीठे बच्चे, तुम्हें बाप द्वारा जो अद्वैत मत मिल रही है उस मत पर चलकर कलियुगी मनुष्यों को सतयुगी देवता बनाने का श्रेष्ठ कर्तव्य करना है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮಗೆ ಬಾಬೋರಿಂದ ಅದ್ವೈತ ಮತ ಸಿಗ್ತಾ ಇದೆ. ಏಕಮತ ಅಥವಾ ಶ್ರೀಮತ, ಅದ್ವೈತ ಮತ ಸಿಗ್ತಾ ಇದೆ. ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನು ಸತ್ಯುಗಿ ದೇವತೆಗಳನ್ನಾಗಿ ಮಾಡುವಂತಹ ಶ್ರೇಷ್ಠ ಕರ್ತವ್ಯವನ್ನು ಮಾಡಿ. प्रश्न, सभी मनुष्य मात्र दुखी क्यों बने हैं? उसका मूल कारण क्या है? ಎಲ್ಲ ಮನುಷ್ಯ ಮಾತ್ರರು ದುಃಖಿಗಳು ಯಾಕಾಗಿದ್ದಾರೆ? ಅದಕ್ಕೆ ಮೂಲ ಕಾರಣ ಏನು? ದುಃಖಕ್ಕೆ ತುಂಬ ಕಾರಣಗಳಿದೆ, ಅದಕ್ಕೆ ಮೂಲ ಕಾರಣ ಏನು? उत्तर, रावण ने सभी को श्रापित कर दिया है, इसीलिए सभी दुखी बने हैं। बाप वर्षा देता, रावण श्राप देता, ये भी दुनिया नहीं जानती है। ರಾವಣನಿಂದ ಎಲ್ಲರೂ ಶ್ರಾಪಿತರಾಗಿದ್ದಾರೆ. ಶಾಪದ ಫಲ ದುಃಖ. ಆದ್ದರಿಂದ ಎಲ್ಲರೂ ದುಃಖಿಯಾಗಿದ್ದಾರೆ. ಬಾಬೋರ್ ಆಸ್ತಿ ಕೊಡ್ತಾರೆ, ರಾವಣ ಶಾಪ ಕೊಡ್ತಾನೆ. ಏ ಬಿ ದುನಿಯಾ ನಹಿ ಜಾನ್ತಿ, ಇದು ಜಗತ್ತಲ್ಲಿ ಯಾರೂ ತಿಳ್ಕೊಂಡಿಲ್ಲ. बाप ने वर्षा दिया, तब तो भारतवासी इतने सुखी स्वर्ग के मालिक बने, पूज्य बने. श्रापित होने से पूजारी बन जाते हैं. ಬಾಬೋರ್ ಆಸ್ತಿ ಕೊಟ್ಟಿದ್ದಾರೆ, ಅದರಿಂದ ಭಾರತವಾಸಿಗಳು ಇಷ್ಟೊಂದು ಸುಖವಾಗಿ ಸ್ವರ್ಗದ ಮಾಲೀಕರಾಗಿದ್ರಿ, ಪೂಜ್ಯರಾಗಿದ್ರಿ. ಶ್ರಾಪಿತರಾಗಿರೋದ್ರಿಂದ ಪೂಜಾರಿ ಆದ್ರಿ. ಅಂದರೆ ದುಃಖಕ್ಕೆ ಮೂಲ ಕಾರಣ ರಾವಣನ ಶಾಪ. ರಾವಣನ ಶಾಪ ಅಂದರೆ ವಿಕಾರಗಳ ವಶ ಆಗಿದ್ದ ಕಾರಣ ದುಃಖಿಯಾಗಿರೋದು. ಬಾಬೋರು ಸುಖ ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ರಾವಣ ಶಾಪ. ಓಂ ಶಾಂತಿ. बच्चे यहाँ मधुबन में आते हैं बाप दादा के पास. हाल में जब आते हो देखते हो पहले बहन भाई बैठते हैं, फिर पीछे देखते हो बाप दादा आया हुआ है, तो बाप की याद आती है. ಮಕ್ಕಳು ಇಲ್ಲಿ ಮಧುಬನಕ್ಕೆ ಬರ್ತೀರಿ ಬಾಪ್ ದಾದವ್ರ ಹತ್ರ. ಹಾಲ್ ಒಳಗಡೆ ಯಾವಾಗ ಪ್ರವೇಶ ಮಾಡ್ತೀರಿ, ಮೊಟ್ಟ ಮೊದಲು ಕಾಣಿಸೋದು ಅಲ್ಲಿ ಕೂತ್ಕೊಂಡಿರುವಂತಹ ಸಹೋದರ ಸಹೋದರಿಯರು. ಆ ನಂತರ ಬಾಪ್ ದಾದವ್ರು ಬರ್ತಾರೆ. ಈ ನೆನಪು ಬರುತ್ತೆ ನಿಮ್ಮ ಮಕ್ಕಳಿಗೆ. तुम हो प्रजापिता ब्रह्मा के बच्चे, ब्राह्मण और ब्राह्मणिया. ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಬ್ರಾಹ್ಮಣ ಬ್ರಾಹ್ಮಣಿಯರು, ಬ್ರಹ್ಮ ಕುಮಾರ ಕುಮಾರಿಯರು. हम ब्राह्मण तो ब्रह्मा बाप को जानते ही नहीं. तुम बच्चे जानते हो, बाप जब आते तो ब्रह्मा विष्णु शंकर भी ज़रूर चाहिए. ಆ ಬ್ರಾಹ್ಮಣರು ಬ್ರಹ್ಮ ಬಾಬೋರನ್ನು ತಿಳ್ಕೊಂಡೇ ಇಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬೋರ್ ಯಾವಾಗ ಬರ್ತಾರೆ, ಬ್ರಹ್ಮ ವಿಷ್ಣು ಶಂಕರರು ಅವಶ್ಯಕವಾಗಿ ಬೇಕು. कहते ही है त्रिमूर्ति शिव भगवान वाचा, अब तीनों द्वारा तो नहीं बोलेंगे ना. ಹೇಳಲಾಗುತ್ತೆ ತ್ರಿಮೂರ್ತಿ ಶಿವ್ ಭಗವಾನ್ ವಾಚ. ಬಾಬಾ ಹೇಳ್ತಾರೆ, ಈಗ ಆ ತ್ರಿಮೂರ್ತಿಗಳಿಂದ ಎಲ್ಲರಿಂದನೂ ಮಾತಾಡಲ್ಲ, ಬ್ರಹ್ಮನ ಮೂಲಕ ಮಾತಾಡ್ತಾರೆ. ತ್ರಿಮೂರ್ತಿಗಳಿಂದ ಅಂತೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ये बातें अच्छी रीति बुद्धि में धारण करनी है. बेहद के बाप से ज़रूर स्वर्ग का वर्षा मिलता है, इसीलिए सभी भक्त भगवान से क्या चाहते हैं. ಎಲ್ಲ ಮಾತನ್ನು ನಿಮ್ಮ ಮಕ್ಕಳು ಚೆನ್ನಾಗಿ ತಿಳ್ಕೊಂಡು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಬೇಕು.
ಬೇಹದ್ದಿನ ತಂದೆಯಿಂದ ಅವಶ್ಯಕವಾಗಿ ಸ್ವರ್ಗದ ಆಸ್ತಿ ಸಿಗುತ್ತೆ. ಆದ್ದರಿಂದ ಎಲ್ಲ ಭಕ್ತರು ಭಗವಂತನನ್ನು ನೆನಪು ಮಾಡ್ತಾರೆ. ಭಗವಂತನಿಂದ ಏನನ್ನು ಬಯಸ್ತಾರೆ ಎಲ್ಲರೂ? ಜೀವನ್ ಮುಕ್ತಿ. ಅಭಿ ಹೇ ಜೀವನ್ ಬಂದ್, ಸಭಿ ಬಾಪ್ ಕೋ ಯಾದ್ ಕರ್ತೆ ಹೇ ಕಿ ಆಕರ್ ಇಸ್ ಬಂಧನ್ ಸೇ ಮುಕ್ತ ಕರೋ. ಎಲ್ಲರೂ ಈಗ ಜೀವನ ಬಂಧನದಲ್ಲಿದ್ದಾರೆ. ಎಲ್ಲರೂ ಬಾಬೋರನ್ನೇ ನೆನಪು ಮಾಡ್ತಾರೆ, ಬಂದು ನಮ್ಮನ್ನು ಬಂಧನದಿಂದ ಮುಕ್ತ ಮಾಡಿ ಅಂತ. ಅಭಿ ತುಮ್ ಬಚ್ಚೆ ಹಿ ಜಾನ್ತೆ ಹೋ ಕಿ ಬಾಬಾ ಆಯಾ ಹುವಾ ಹೈ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ಬಂದಿದ್ದಾರೆ, ಕಲ್ಪ ಕಲ್ಪದಲ್ಲೂ ಬಾಬೋರ್ ಬರ್ತಾರೆ. पुकारते भी है तुम मात पिता, परंतु इसका अर्थ तो कोई भी नहीं समझते है. ಎಲ್ಲರೂ ಕರೀತಾರೆ ಪರಮಾತ್ಮ ನೀನೇ ಮಾತಾ ಪಿತಾ ಅಂತ ಹೇಳಿ, ಆದರೆ ಅದರ ಅರ್ಥವನ್ನು ಯಾರೂ ತಿಳ್ಕೊಂಡಿಲ್ಲ. ನಿರಾಕಾರ ಬಾಪ್ ಕೆ ಲಿಯೇ ಸಮझ लेते हैं, गाते हैं परंतु मिलता कुछ भी नहीं है. ನಿರಾಕಾರ ತಂದೆಗೆ ಅಂತ ತಿಳ್ಕೊಳ್ತಾರೆ, ಹೌದು ಹಾಡ್ತಾರೆ, ನೀವೇ ಮಾತಾ ಪಿತಾ ಬಂಧು ಸಖ ಎಲ್ಲ ಅಂತ ಹಾಡ್ತಾರೆ, ಆದರೆ ಏನೋ ಪ್ರಾಪ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಬಚ್ಚೋं को उनसे वर्षा मिलता, फिर कल्प बाद मिलेगा. ಈಗ ಅವರಿಂದ ನಿಮ್ಮ ಮಕ್ಕಳಿಗೆ ಆಸ್ತಿ ಸಿಗುತ್ತೆ, ಮತ್ತೆ ಪುನಃ ಕಲ್ಪದ ನಂತರ 5000 ವರ್ಷಕ್ಕೊಮ್ಮೆ ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬೋರು ಅರ್ಧ ಕಲ್ಪಕ್ಕೆ 2500 ವರ್ಷಕ್ಕೆ ಬಂದು ಆಸ್ತಿ ಕೊಡ್ತಾರೆ, ಮತ್ತು ರಾವಣ ಶಾಪ ಕೊಡ್ತಾನೆ. ಯೇ ಭಿ ದುನಿಯಾ ನಹಿ ಜಾನ್ತಿ ಕಿ ಹಮ್ ಸಭಿ ಶ್ರಾಪಿತ್ ಹೇ. ಆದರೆ ಜಗತ್ತಿನ ಮನುಷ್ಯರು ಯಾರಿಗೂ ಗೊತ್ತಿಲ್ಲ ನಾವೆಲ್ಲರೂ ಶ್ರಾಪಿತರಾಗಿದ್ದೀವಿ ಅಂತ. ಯಾರಿಗೋ ಅವ್ರಿಗೆ ಶಾಪ ಸಿಕ್ತು, ಇವ್ರಿಗೆ ಶಾಪ ಸಿಕ್ತು, ಶಾಸ್ತ್ರಗಳಲ್ಲಿ ಓದಿ ಯಾರಿಗೋ ಯಾವ್ಯಾವುದಕ್ಕೋ ಶಾಪ ಸಿಕ್ತು ಅಂತ ಕೇಳ್ತಾರೆ, ಓದ್ತಾರೆ. ಆದರೆ ನಾವೆಲ್ಲರೂ ಶ್ರಾಪಿತರಾಗಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ರಾವಣ ಕಾ ಶಾಪ್ ಲಗಾ ಹುವಾ ಹೇ ಇಸಿಲಿಯೇ ಸಭಿ ದುಃಖಿ ಹೇ. ರಾವಣನ ಶಾಪ ಎಲ್ಲರಿಗೂ ತಟ್ಟಿದೆ, ಅದರಿಂದನೇ ಎಲ್ಲರೂ ದುಃಖಿಗಳು. ಭಾರತವಾಸಿಗಳು ಸುಖಿಗಳಾಗಿದ್ದರೆ ಕಲ್ ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ಭಾರತ್ में था, देवताओं के आगे माथा टेकते पूजा करते, परंतु सतयुग कब था ये किसको पता नहीं है. ನಿನ್ನೆ ಲಕ್ಷ್ಮೀನಾರಾಯಣರ ರಾಜ್ಯ ಇದೇ ಭಾರತದಲ್ಲಿತ್ತು. ಈಗ ದ್ವಾಪರ ಯುಗದಿಂದ ದೇವತೆಗಳ ಮುಂದೆ ಹೋಗಿ ತಲೆ ಬಾಗ್ತಾ ಬಂದಿದ್ದೀರಿ, ಪೂಜೆ ಮಾಡ್ತಾ ಬಂದಿದ್ದೀರಿ. ಆದರೆ ಸತ್ಯುಗ ಯಾವಾಗಿತ್ತು, ಈ ದೇವತೆಗಳು ಯಾವಾಗಿದ್ದರು, ಇದು ಯಾರಿಗೂ ಗೊತ್ತಿಲ್ಲ. अब देखो लाखों वर्ष की आयु सिर्फ सतयुग की दिखा दी है, फिर त्रेता की, द्वापर कलयुग की. उस हिसाब से मनुष्य कितने ढेर हो जाए. ಈಗ ನೋಡಿ ಲಕ್ಷಾಂತರ ವರ್ಷಗಳ ಆಯುಷ್ಯು ಪ್ರತಿ ಯುಗಕ್ಕೂ ಬರೆದಿದ್ದಾರೆ. ಸತ್ಯಯುಗ ಇಷ್ಟು ಲಕ್ಷಾಂತರ ವರ್ಷ, ತ್ರೇತಾಯುಗ ಇಷ್ಟು, ದ್ವಾಪರ ಕಲಿಯುಗ ಇಷ್ಟು. ಈ ಥರ ಮನುಷ್ಯರು ಹೇಳೋ ಲೆಕ್ಕನೇ ತಗೊಂಡ್ರೆ ಜನಸಂಖ್ಯೆ ಎಷ್ಟಾಗುತ್ತೆ? ಈಗ 5000 ವರ್ಷದಲ್ಲೇ ಅತಿ ದೊಡ್ಡ ಸಮಸ್ಯೆ ಜನಸಂಖ್ಯಾ ಸ್ಫೋಟ. ಬಾಬಾ ಹೇಳ್ತಾರೆ, ಹಾಗಾದರೆ ಮನುಷ್ಯರು ಹೇಳೋ ಯುಗಗಳ ಆಯುಸ್ಸು ಲಕ್ಷಾಂತರ ವರ್ಷಗಳ ಲೆಕ್ಕ ಆದರೆ ಜನಸಂಖ್ಯೆ ಎಷ್ಟಾಗುತ್ತೆ? ಸಿರ್ಫ್ ಸತ್ಯುಗ್ ಮೇ ಹಿ ಢೇರ್ ಮನುಷ್ಯ ಹೋ ಜಾಯೆ, ಕೋಯಿ ಭಿ ಮನುಷ್ಯ ಕಿ ಬುದ್ಧಿ ಮೇ ನಹಿ ಬೈಠ್ತಾ ಹೇ. ಹಾಗಾದರೆ ಸತ್ಯಯುಗದಲ್ಲೇ ಎಷ್ಟೊಂದು ಜನಸಂಖ್ಯೆ ಆಗಿಬಿಡುತ್ತೆ, ಯಾವುದೇ ಮನುಷ್ಯರ ಬುದ್ಧಿಯಲ್ಲಿದೇನೋ ಕೂತಿಲ್ಲ. ಬಾಬೋರು ಕುತ್ಕೊಂಡು ತಿಳಿಸ್ಕೊಡ್ತಾರೆ कि देखो गाया भी जाता है 33 करोड़ देवताएँ होते हैं, ऐसे थोड़ी वह कोई लाखों वर्ष में हो सकते हैं, तो ये भी मनुष्यों को समझाना पड़े. ಬಾಬೋರು ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಗಾಯನ ಇದೆ 3 ಕೋಟಿ ದೇವತೆಗಳು, 33 ಕೋಟಿ ಜನ ದೇವತೆಗಳಂತ. ಈ ಥರ ಲಕ್ಷಾಂತರ ವರ್ಷಗಳಂತೂ ಹೇಗಾಗ್ಲಿಕ್ಕೆ ಸಾಧ್ಯ? ಇದೆಲ್ಲ ಮಾತನ್ನು ಮನುಷ್ಯರಿಗೆ ತಿಳಿಸ್ಕೊಡಿ. ಯುಗಗಳ ಆಯುಷ್ ಎಷ್ಟು, ಇಷ್ಟು ಯುಗಗಳಲ್ಲಿ ಎಷ್ಟು ಜನ್ಮ, ಎಷ್ಟು ಜನಸಂಖ್ಯೆ, ಇದೆಲ್ಲ ನೀವು ತಿಳಿಸ್ಕೊಡ್ಬೇಕು. ಅಭಿ ತುಮ್ ಸಮಜ್ತೆ ಹೋ ಬಾಬಾ ಹಮ್ಕೋ ಸ್ವಚ್ಛ ಬುದ್ಧಿ ಬನಾತೆ ಹೇ, ರಾವಣ್ ಮಲೇಚಾ ಬುದ್ಧಿ ಬನಾತೆ ಹೇ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ
ಬಾಬೋರು ನಮ್ಮ ಬುದ್ಧಿಯನ್ನು ಸ್ವಚ್ಛ ಬುದ್ಧಿಯನ್ನಾಗಿ ಮಾಡ್ತಾರೆ. ರಾವಣ ಕೊಳಕು ಬುದ್ಧಿ, ವಿಕಾರಿ ಬುದ್ಧಿಯನ್ನಾಗಿ ಮಾಡ್ತಾನೆ. ಮುಖ್ಯ ಮಾತಾಗಿರೋದೇ ಇದು. ಬುದ್ಧಿದೇ ಮುಖ್ಯ ಮಾತು. ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು, ಇದೇ ಕಲಿಯುಗದಲ್ಲಿ ಅಪವಿತ್ರತೆ ಇದೆ. ये भी किसको पता नहीं ರಾಮರಾಜ್ಯ ಕಬ್ ಸೆ ಕಬ್ ತಕ್. ಇದು ಯಾರಿಗೂ ಗೊತ್ತಿಲ್ಲ. ರಾಮರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ, ಎಷ್ಟು ಸಮಯದವರೆಗೂ. ರಾವಣ ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಎಷ್ಟು ಸಮಯ ರಾವಣ ರಾಜ್ಯ ನಡೆಯುತ್ತೆ. ಸಮಸ್ಯೆ ಹೇ ಯಹಾ ಹಿ ರಾಮ ರಾಜ್ಯ ಭೀ ಹೇ ರಾವಣ ರಾಜ್ಯ ಭೀ ಹೇ. ಮನುಷ್ಯರೇನು ತಿಳ್ಕೊಂಡಿದ್ದಾರೆ, ಇಲ್ಲೇ ರಾಮರಾಜ್ಯನೂ ಇಲ್ಲೇ ರಾವಣ ರಾಜ್ಯನೂ. ಹೇಳ್ತಾರಲ್ಲ, ನರಕನೂ ಇಲ್ಲೇ ಸ್ವರ್ಗನೂ ಇಲ್ಲೇ ಅಂತ. ಅನೇಕ ಮತಾಂತರಗಳಿದೆ. ಎಷ್ಟು ಜನ ಮನುಷ್ಯರಿದ್ದಾರೆ ಅಷ್ಟು मतगलिदे। अभी यहाँ तुम बच्चों को एक अद्वैत मत मिलती है जो बाप ही देते हैं। ಆದರೆ ಇಲ್ಲಿ ಸಂಗಮ ಯುಗದಲ್ಲಿ ನೀವು ಮಕ್ಕಳಿಗೆ ಒಂದೇ ಅದ್ವೈತ ಮತ ಸಿಗುತ್ತೆ, ಯಾವುದನ್ನು ಬಾಬೋರು ಕೊಡ್ತಾರೆ. ನೀವೀಗ ಬ್ರಹ್ಮನ ಮೂಲಕ ದೇವತೆಗಳು ಆಗ್ತಾ ಇದ್ದೀರಿ. ದೇವತೆಗಳ ಮಹಿಮೆನೂ ಎಷ್ಟೊಂದು ಗಾಯನದಲ್ಲಿದೆ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಮರ್ಯಾದಾ ಪುರುಷೋತ್ತಮ, ಡಬಲ್ ಅಹಿಂಸಕರು, ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ. ಇಷ್ಟೊಂದು ಅವರ ಮಹಿಮೆ ಇದೆ. ಏ ಬಿ ಮನುಷ್ಯ ಕಿ ಮಹಿಮಾ ಗಾತೆ ಹೇ ಕ್ಯೂ. ಅವರು ಮನುಷ್ಯರೇ, ಇವರು ಮನುಷ್ಯರೇ. ಮನುಷ್ಯರ ಮಹಿಮೆಯನ್ನು ಯಾಕೆ ಹಾಡ್ತಾರೆ? ಹಾಗಾದರೆ ಎರಡೂ ಪ್ರಕಾರದ ಮನುಷ್ಯರಲ್ಲಿ ಎಷ್ಟೊಂದು ಅಂತರ ಇದೆ. अभी तुम बच्चे भी नंबरवार पुरुषार्थ अनुसार मनुष्य को देवता बनाने का कर्तव्य सीखते हो. ಈಗ ನೀವು ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋ ಕರ್ತವ್ಯವನ್ನು ಕಲ್ತ್ಕೋತೀರಿ ಬಾಬೋರಿಂದ. ಕಲಿಯುಗಿ ಮನುಷ್ಯ ಕೋ ತುಮ್ ಸತ್ಯುಗಿ ದೇವತಾ ಬನಾತೆ ಹೋ. अर्थात शांतिधाम ब्रह्मांड का विश्व का मालिक बनाते हो. ये तो शांतिधाम नहीं है ना. ಬಾಬಾ ಹೇಳ್ತಾರೆ, ಕಲಿಯುಗಿ ಮನುಷ್ಯರನ್ನು ನೀವು ಸತ್ಯುಗಿ ದೇವತೆಗಳನ್ನಾಗಿ ಮಾಡ್ತೀರಿ. ಅಂದರೆ ಅರ್ಥ ಬಾಬಾ ಹೇಳೋದು, ಫಸ್ಟು ಶಾಂತಿಧಾಮಕ್ಕೆ ಹೋಗಬೇಕು. ಕಲಿಯುಗಿ ಮನುಷ್ಯರು ಸಂಗಮ ಯುಗದಲ್ಲಿ ಬಂದು ಮತ್ತೆ ಶಾಂತಿಧಾಮಕ್ಕೆ ಹೋಗ್ತಾರೆ. ಶಾಂತಿಧಾಮ ಅಂತ ಹೇಳಿ, ಬ್ರಹ್ಮಾಂಡ ಅಂತ ಹೇಳಿ, ಆಮೇಲೆ ಬಾಬೋರು ಅವರನ್ನೇ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಇದಂತೂ ಶಾಂತಿಧಾಮ ಅಲ್ಲ. ಯಹಾ ತೋ ಕರ್ಮ ಜರೂರ್ ಕರ್ನಾ ಪಡೆ ವಹ ಹೇ ಸ್ವೀಟ್ ಸೈಲೆನ್ಸ್ ಹೋಮ್. ಇದು ಕರ್ಮಕ್ಷೇತ್ರ. ಇದು ಇಲ್ಲೆಲ್ಲರೂ ಕರ್ಮ ಮಾಡಲೇಬೇಕು. ಅದು ನಮ್ಮ ಮನೆ ಸ್ವೀಟ್ ಸೈಲೆನ್ಸ್ ಹೋಮ್. ಅದು ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳು ಸ್ವೀಟ್ ಸೈಲೆನ್ಸ್ ಹೋಮ್, ಬ್ರಹ್ಮಾಂಡದ ಮಾಲೀಕರು. ಅಲ್ಲಿ ನಾವು ಹೇಗಿದ್ವಿ? ಅಲ್ಲಿ ದುಃಖ ಸುಖ ಎಲ್ಲದರಿಂದ ನಿರ್ಲಿಪ್ತವಾಗಿದ್ವಿ. ಮತ್ತೆ ಸತ್ಯಯುಗದಲ್ಲಿ ಬಂದು ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಅಭಿ ತುಮ್ ಬಚ್ಚೆ ಲಾಯಕ್ ಬನ್ ರಹೆ ಹೋ, ಏಮ್ ಆಬ್ಜೆಕ್ಟ್ ಆ್ಯಕ್ಯುರೇಟ್ ಸಾಮ್ನೆ ಕಡಿ ಹೇ. ಈಗ ನಿಮ್ಮ ಮಕ್ಕಳು ಯೋಗ್ಯರಾಗ್ತಾ ಇದ್ದೀರಿ. ಲಕ್ಷ್ಯ ನಿಮ್ಮ ಮುಂದೆ ಆ್ಯಕ್ಯುರೇಟ್ ಆಗಿದೆ. ಲಕ್ಷ್ಮೀನಾರಾಯಣರಾಗೋ ಲಕ್ಷ್ಯ ಆ್ಯಕ್ಯುರೇಟ್ ನಿಮ್ಮ ಮುಂದೆ ಇದೆ. ತುಮ್ ಬಚ್ಚೆ ಹೋ ಯೋಗ ಬಲ್ವಾಲೆ ವ ಹೇ ಬಾಹುಬಲ್ವಾಲೆ. ನೀವು ಯೋಗ ಬಲದವರು, ಅವರು ಬಾಹುಬಲದವರು. ನೀವು ಯುದ್ಧದ ಮೈದಾನದಲ್ಲಿದ್ದೀರಿ, ಪರಂತು ತುಮ್ ಹೋ ಡಬಲ್ ಅಹಿಂಸಕ್. ನೀವು ಯುದ್ಧದ ಮೈದಾನದಲ್ಲಿದ್ದೀರಿ, ನೀವು ಸೈನ್ಯ, ಆದರೆ ನೀವು ಡಬಲ್ ಅಹಿಂಸಕರು, ಅವರು ಹಿಂಸಕರು. ಹಿಂಸಾ ಕಾಮ್ ಕಿ कटारी को कहा जाता. सन्यासी भी समझते हैं ये हिंसा है, इसलिए पवित्र बनते हैं. ಹಿಂಸೆಯಲ್ಲೂ ಮೊಟ್ಟ ಮೊದಲನೇ ಹಿಂಸೆ ಕಾಮದ ಕತ್ತಿಯನ್ನು ಉಪಯೋಗಿಸೋದು. ಸನ್ಯಾಸಿಗಳು ತಿಳ್ಕೊತಾರೆ ಅದು ಹಿಂಸೆ ಅಂತ, ಆದ್ದರಿಂದನೇ ಅವರು ಪವಿತ್ರವಾಗಿರ್ತಾರೆ. ಪರಂತು ತುಮಾರೇ ಸಿವಾಯ್ ಬಾಪ್ ಕೆ ಸಾಥ್ ಪ್ರೀತ್ ಕೋಯಿ ಕಿ ಹೇ ನಹಿ. ಅವರು ಬ್ರಹ್ಮಚರಿ ಇರ್ಬೋದು, ಪವಿತ್ರವಾಗಿರ್ಬೋದು, ಆದರೆ ನಿಮ್ಮ ವಿನಃ ಬಾಬೋರ ಜೊತೆ ಪ್ರೀತಿ ಇನ್ಯಾರ್ದು ಇಲ್ಲ. ಆಶಿಕ್ ಮಾಶಿಕ್ ಕಿ ಪ್ರೀತ್ ಹೋತಿ ಹೇ ನಾ. ವ ಆಶಿಕ್ ಮಾಶಿಕ್ ತೋ ಏಕ್ ಜನ್ಮ ಕೆ ಗಾಯೆ ಜಾತೆ ಹೇ.
ತುಮ್ ಸಭಿ ಹೋ ಮುಜ್ ಮಾಶುಕ್ಕೆ ಆಶಿಕ್. ಹೆಂಗೆ ಪ್ರಿಯತಮ ಪ್ರಿಯತಮೆದು ಒಬ್ಬರದು ಮತ್ತೊಬ್ಬರಲ್ಲಿ ಪ್ರೀತಿ ಇರುತ್ತೆ. ಬಾಬಾ ಹೇಳ್ತಾರೆ ಅಲ್ಲಿ ಅವರು ಒಂದು ಜನ್ಮ ಅವ್ರದ್ದು, ಅಥವಾ ತುಂಬ ನಿಸ್ವಾರ್ಥವಾದ ಪ್ರೀತಿ ಸತ್ಯ ಪ್ರೀತಿ ಅಂದರೂ ಅವ್ರ ಗಾಯನ ಒಂದು ಜನ್ಮದ ನಡೆಯುತ್ತೆ. ಬಾಬಾ ಹೆಂಗೆ ಹೇಳ್ತಾರಲ್ಲ ಲೈಲಾ ಮಜ್ನು ಆ ಥರ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲರೂ ಪ್ರಿಯತಮಿಯರು, ನಮ್ಮೆಲ್ಲ ಪ್ರಿಯತಮಿಯರಿಗೆ ಒಬ್ಬರೇ ಶಿವಬಾಬಾ ಅವರು ಪ್ರಿಯತಮ. ಭಕ್ತಿ ಮಾರ್ಗದಿಂದನೂ ನಾನೊಬ್ಬ ಪ್ರಿಯತಮನನ್ನೇ ನೀವು ನೆನಪು ಮಾಡ್ತಾ ಬಂದಿದ್ದೀರಿ. ಈಗ ನಾನು ಹೇಳ್ತೀನಿ ಈ ಅಂತಿಮ ಜನ್ಮ ಸಿರಫ್ ಪವಿತ್ರ ಬನು. ಈಗ ನಾನು ಈಗ 63 ಜನ್ಮ ಅರ್ಧ ಕಲ್ಪ ನೀವು ನನ್ನನ್ನು ನೆನಪು ಮಾಡ್ತಾ ಬಂದಿದ್ದೀರಿ. ಈಗ ನಾನು ಬಂದು ನಿಮಗೆ ಹೇಳ್ತಾ ಇದ್ದೀನಿ ಈ ಒಂದು ಅಂತಿಮ ಜನ್ಮ ಪವಿತ್ರವಾಗಿರಿ, ಹಾಗೂ ಯಥಾರ್ಥ ರೀತಿಯಲ್ಲಿ ನನ್ನನ್ನು ನೆನಪು ಮಾಡಿ. ಫಿರ್ ಯಾದ್ ಕರ್ನೆ ಸೇ ಹಿ ತುಮ್ ಚೂಟ್ ಜಾಯೆಂಗೆ. ಆಮೇಲೆ ನೀವು ನನ್ನ ನೆನಪು ಮಾಡೋ ಅವಶ್ಯಕತೆಯೇ ಇರಲ್ಲ, ಅದರಿಂದ ನೀವು ಮುಕ್ತರಾಗ್ಬಿಡ್ತೀರಿ. ಸತ್ಯಯುಗದಲ್ಲಿ ನೆನಪು ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಅಲ್ವಾ. ಬಾಬಾವ್ರು ಅಂತಹ ಆಸ್ತಿ ಕೊಡ್ತಾರೆ, ಅರ್ಧ ಕಲ್ಪ ನೀವು ನನ್ನ ನೆನಪು ಮಾಡೋ ಅವಶ್ಯಕತೆಯೇ ಇರಲ್ಲ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಏಕೆಂದರೆ ಇದು ನರಕ, ಇದನ್ನು ಸ್ವರ್ಗ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. बड़े धनवान जो आदमी हैं वह समझते हैं हमारे लिए तो यहाँ ही स्वर्ग है, विमान आदि सब कुछ वैभव है, कितना अंदर श्रद्धा में रहते हैं. ದೊಡ್ಡ ದೊಡ್ಡ ವ್ಯಕ್ತಿಗಳು ಶ್ರೀಮಂತರು ಎಲ್ಲ ತಿಳ್ಕೊಂಡಿದ್ದಾರೆ ನಮ್ಮ ಪಾಲಿಗೆ ಇಲ್ಲೇ ಸ್ವರ್ಗ ಇದೆ, ನಮ್ಮ ಹತ್ರ ಎಲ್ಲ ಇದೆ, ವಸ್ತು ವೈಭವ ವಿಮಾನ ಎಲ್ಲ ಇದೆ, ನಾವಿಲ್ಲೇ ಸ್ವರ್ಗದಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋದು ಇದು ಬಹುದೊಡ್ಡ ಅಂಧಶ್ರದ್ಧೆ, ಅಂಧವಿಶ್ವಾಸ. ಇದು ಹಾಡ್ತಾರೆ ನೀವೇ ಮಾತಾ ಪಿತಾ ಪರಂತು ಸಮಸ್ತೆ ಕುಚ್ ನಹಿ, ಆದರೆ ತಿಳುವಳಿಕೆ ಏನೂ ಇಲ್ಲ. ಕೌನ್ ಸೆ ಸುಖ ಗನೇರೆ ಮಿಲೆ ಕೋಯಿ ಬಿ ನಹಿ ಜಾನ್ತೆ ಬೋಲ್ತಿ ತೋ ಆತ್ಮ ಹೇನ. ನಿಮ್ಮ ಕೃಪೆ ಇದ್ದರೆ ನಮಗೆ ಸುಖದ ಗಣಿನೇ ಇರುತ್ತೆ ಅಂತ ಹಾಡ್ತಾರೆ. ಯಾರ ಕೃಪೆ, ಯಾವ ಸುಖದ ಗಣಿ ಇದೇನು ಗೊತ್ತಿಲ್ಲ. ಇದೆಲ್ಲ ಹೇಳೋದು ಆತ್ಮನೇ ಅಲ್ವಾ. ನೀವೆಲ್ಲ ಆತ್ಮಗಳಿಗೆ ಗೊತ್ತಿದೆ ನಮಗೀಗ ಸುಖದ ಗಣಿನೇ ಸಿಗುತ್ತೆ, ಅದರ ಹೆಸರೇ ಸ್ವರ್ಗ ಸುಖಧಾಮ. ಸ್ವರ್ಗ ಸಭಿಕೋ ಬಹುತ್ ಮೀಠಾ ಹಿ ಲಗ್ತಾ ಹೇ. ಸ್ವರ್ಗ ಅನ್ನೋದು ಎಲ್ಲರಿಗೂ ತುಂಬ ಸ್ವೀಟ್ ಆಗಿದೆ, ಅಂದರೆ ತುಂಬ ಪ್ರಿಯವಾಗಿದೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಸ್ವರ್ಗದಲ್ಲಿ ವಜ್ರ ವೈಡೂರ್ಯಗಳ ಚಿನ್ನದ ಎಷ್ಟು ಮೆಹಲುಗಳಿತ್ತು. भक्ति मार्ग में भी कितना अनगिनत धन था जो सोमनाथ का मंदिर बनाया है. ಸತ್ಯಯುಗ ತ್ರೇತಾಯುಗದಲ್ಲಿ ಅಗಣಿತವಾದ ಶ್ರೀಮಂತಿಕೆ ಇತ್ತು. ಆಮೇಲೆ ಭಕ್ತಿ ಮಾರ್ಗದಲ್ಲೂ ನೋಡಿ ಎಷ್ಟು ಅಪಾರವಾದ ಸಂಪತ್ತಿತ್ತು. ಸೋಮನಾಥ ಮಂದಿರನೂ ಮಾಡಿದರು, ಒಂದೊಂದು ಚಿತ್ರನೂ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥದ್ದೆಲ್ಲ ಇತ್ತು. और सब कहाँ चले गए, कितना लूट कर ले गए. ಬಾಬಾ ಹೇಳ್ತಾರೆ ಅದೆಲ್ಲ ಎಲ್ಲಿ ಹೋಯಿತು, ಎಲ್ಲ ಲೂಟಿ ಮಾಡ್ಕೊಂಡು ತಗೊಂಡು ಹೋದರು. ಮುಸ್ಲಿಮೋं ने जाए मस्जिद आदि में लगाया इतना अतः ದಂತ. ಎಲ್ಲ ಲೂಟಿ ಮಾಡಿದ್ದು ಮುಸ್ಲಿಮ್ಸೇ, ಮೊಹಮ್ಮದ್ ಗಜನವಿ ಲೂಟಿ ಮಾಡಿದ್ದು ಇತಿಹಾಸ ಇದೆ. ಬಾಬಾ ಹೇಳ್ತಾರೆ ಎಲ್ಲ ಇಲ್ಲಿದು ಈ ದೇಶದ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ತಗೊಂಡೋಗಿ ಅವರ ಮಸೀದಿಗಳಲ್ಲಿ ಹಾಕ್ಕೊಂಡ್ರೆ ಎಷ್ಟೊಂದು ಸಂಪತ್ತಿತ್ತು. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹೇ ಬಾಪ್ ದ್ವಾರ ಫಿರ್ ಸೇ ಸ್ವರ್ಗಕ್ಕೆ ಮಾಲೀಕ್ ಬಂತೆ ಹೇ. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ ನಾವು ಬಾಬೋರಿಂದ ಪುನಃ ಸ್ವರ್ಗದ ಮಾಲೀಕರಾಗ್ತೀವಿ. ಹಮಾರೆ ಮೆಹಲ್ ಸೋನೆ ಕೆ ಹೋಂಗೆ ದರ್ವಾಜೋ ಪರ್ ಬಿ ಜಡಿತ್ ಲಗಿ ಹುಯಿ ಹೋಗಿ. ನಮ್ಮ ಮೆಹಲ್ ಚಿನ್ನದ ಮೆಹಲ್ ಇರುತ್ತೆ, ಎಷ್ಟು ದೊಡ್ಡ ದೊಡ್ಡ ಮೆಹಲ್ ಇರುತ್ತೆ. ಬಾಬಾ ಹೇಳ್ತಾರೆ ದ್ವಾರದಲ್ಲೂ ರತ್ನ ಜಡಿತವಾಗಿರುತ್ತೆ, ಬಾಗಿಲು ಇದೆಲ್ಲನೂ ಚಿನ್ನದ್ದಿರುತ್ತೆ, ಅದು ರತ್ನ ಜಡಿತವಾಗಿರುತ್ತೆ. ಅಂದರೆ ವಜ್ರ ವೈಡೂರ್ಯ ಮುತ್ತು ರತ್ನ ಎಲ್ಲದರಿಂದ ಶೃಂಗರಿತವಾಗಿರುತ್ತೆ. जैनियों के मंदिर भी ऐसे बने हुए होते, अब हीरे आदि तो नहीं है ना जो पहले थे. ಜೈನ ಮಂದಿರಗಳು ಎಷ್ಟೊಂದು ಶ್ರೀಮಂತವಾಗಿತ್ತು, ಆ ಥರ ಮಾಡಲ್ಪಟ್ಟಿತ್ತು. ಈಗ ವಜ್ರ ಏನೂ ಇಲ್ಲ, ಯಾವುದು ಮೊದಲಿತ್ತು ಎಲ್ಲ ಲೂಟಿ. ಅಭಿ ತುಮ್ ಜಾನ್ತೆ ಹೋ ಬಾಪ್ ಸೇ ಸ್ವರ್ಗ ಕಾ ವರ್ಸಾ ಲೇ ರಹೇ ಹೇ.
ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಬಾಬೋರಿಂದ ಆಸ್ತಿ ತಗೊಳ್ತಾ ಇದ್ದೀವಿ. ಶಿವ ಬಾಬೋರ್ ಬರೋದು ಭಾರತದಲ್ಲೇ. ಭಾರತ್ ಕೋ ಹಿ ಶಿವ್ ಭಗವಾನ್ ಸೆ ಸ್ವರ್ಗ ಕಾ ವಸ್ಸಾ ಮಿಲ್ತಾ ಹೈ. ಭಾರತಕ್ಕೇ ಶಿವ ಬಾಬೋರ ಸ್ವರ್ಗದ ಆಸ್ತಿ ಸಿಗುತ್ತೆ. ಕ್ರಿಶ್ಚಿಯನ್ಸು ಹೇಳ್ತಾರೆ ಕ್ರೈಸ್ಟ್ ಬರೋ 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಇತ್ತು. ರಾಜ್ಯ ಕೌನ್ ಕರ್ತೇತೆ, ಅಲ್ಲಿ ರಾಜ್ಯ ಯಾರು ಮಾಡ್ತಾಯಿದ್ರು ಇದು ಯಾರಿಗೂ ಗೊತ್ತಿಲ್ಲ. ಬಾಕಿ ಇಷ್ಟಂತೂ ಹೇಳ್ತಾರೆ ಭಾರತ ತುಂಬ ಪ್ರಾಚೀನ ದೇಶ, ಇದು ಹಳೇದು. तो यही स्वर्ग था ना. बाप को कहते भी है हेवनली गॉड फादर, अर्थात हेवन स्थापन करने वाला फादर. ಇದೇ ಭಾರತ ಸ್ವರ್ಗ ಇತ್ತು. ಬಾಬೋರಿಗೂ ಮಹಿಮೆ ಇದೆ, ಹೆವೆನ್ಲಿ ಗಾಡ್ ಫಾದರ್ ಅಂತ. ಅಂದರೆ ಹೆವೆನ್ ಸ್ಥಾಪನೆ ಮಾಡೋ ಫಾದರ್ ಅವರು. ज़रूर फादर आए होंगे तब तुम ಸ್ವರ್ಗ ಕೆ ಮಾಲಿಕ್ ಬನೆ ಹೋಂಗೆ. ತಂದೆ ಬಂದಿರಲೇಬೇಕು, ತಂದೆಯಿಂದನೇ ನಿಮ್ಮ ಮಕ್ಕಳಿಗೆ ಸ್ವರ್ಗದ ಮಾಲೀಕತ್ವ ಸಿಗುತ್ತೆ. ಪ್ರತಿ 5000 ವರ್ಷಗಳ ನಂತರ ಸ್ವರ್ಗದ ಮಾಲೀಕರಾಗ್ತೀರಿ. ಮತ್ತೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಶುರು ಆಗುತ್ತೆ. ಚಿತ್ರಗಳಲ್ಲಿ ಸ್ಪಷ್ಟವಾಗಿ ತೋರಿಸಿದೆ. ಲಾಖೋ ವರ್ಷ ಕಿ ಬಾದ್ ಬುದ್ಧಿ ಸೇ ಹಿ ನಿಕಲ್ ಜಾಯ್. ಇಷ್ಟು ಸ್ಪಷ್ಟ ಚಿತ್ರ ಇದೆ, ಜ್ಞಾನ ಇದೆ. ಸೃಷ್ಟಿ ಚಕ್ರ ಇರ್ಬೋದು, ಕಲ್ಪ ವೃಕ್ಷ ಇರ್ಬೋದು, ಎಲ್ಲ ಚಿತ್ರಗಳಲ್ಲಿ ಇಷ್ಟು ಸ್ಪಷ್ಟ ಜ್ಞಾನ ಇದೆ. ಯಾವುದನ್ನು ತಿಳ್ಕೊಂಡ್ರೆ ಮನುಷ್ಯರಿಗೇನು ಅಜ್ಞಾನ ಇದೆ ಲಕ್ಷಾಂತರ ವರ್ಷಗಳು ಅನ್ನೋದು ಅದು ಬುದ್ಧಿಯಿಂದ ಹೊರಟೋಗ್ಬಿಡುತ್ತೆ. लक्ष्मी नारायण कोई एक नहीं, इनों की डिनाइस्टी होगी ना, फिर उनों के बच्चे राजा बनते होंगे. ಒಬ್ಬರೇ ಲಕ್ಷ್ಮೀನಾರಾಯಣರು, ಒಂದೇ ಜೋಡಿ ಅಲ್ಲ. ಆಮೇಲೆ ಅವ್ರ ಮಕ್ಕಳು ಯಾರು ರಾಜ್ಕುಮಾರ ಇದ್ದಾರೆ, ರಾಜ್ಕುಮಾರಿ ಅವರೇ ಮತ್ತೆ ರಾಜರಾಗ್ತಾರೆ. 8 ಗದ್ದಿ ನಡೆಯುತ್ತಲ್ವ ಸತ್ಯಯುಗದಲ್ಲಿ. ರಾಜ ಆಯಿತು ಬೋತ್ ಬಂತೇನಾ, ಸಾರಿ ಮಾಲಾ ಬನಿ ಹುಯಿ, ಮಾಲಾ ಕೊಹಿ ಸಿಮಿರನ್ ಕರ್ತೆ ಹೇನಾ. ರಾಜರು ತುಂಬ ಜನ ಇರ್ತಾರೆ. ಬಾಬಾ ಹೇಳ್ತಾರೆ ಎಲ್ಲ ಮಾಲೆ ಮಾಡಲ್ಪಟ್ಟಿದೆ. ಆ ಮಾಲೆಯನ್ನೇ ಭಕ್ತರಿವತ್ತು ಸ್ಮರಣೆ ಮಾಡ್ತಾರೆ. ಯಾರು ಮಾಲೆಯ ಮಣಿಗಳವರು? ಜೋ ಬಾಪ್ ಕೆ ಮದದ್ಗಾರ್ ಬನ್ ಬಾಪ್ ಕಿ ಸರ್ವಿಸ್ ಕರ್ತೆ ಹೇ ಉನೋ ಕಿ ಹಿ ಮಾಲಾ ಬಂತಿ ಹೇ. ಯಾರು ಬಾಬೋರ್ ಮಕ್ಕಳಾಗಿ ಬಾಬೋರಿಗೆ ಸಹಯೋಗಿಗಳಾಗಿರ್ತಾರೋ, ಬಾಬೋರ ಸೇವೆಯಲ್ಲಿರ್ತಾರೋ ಅಂತಹ ಮಕ್ಕಳದ್ದೇ ಮಾಲೆ ಆಗುತ್ತೆ. जो पूरा चक्र में आते पूज्य पुजारी बनते उनों का ही ये यादगार है. ಯಾರು ಆಲ್ ರೌಂಡ್ ಪೂರಾ ಚಕ್ರದಲ್ಲಿ ಬರ್ತಾರೆ, ಹೀರೋ ಹೀರೋಯಿನ್ ಪೂಜ್ಯರು ಅವರೇ ಪೂಜಾರಿಗಳಾಗ್ತಾರೆ. ಬಾಬಾ ಹೇಳ್ತಾರೆ ಇದೇ ನೆನಪಾರ್ಥ. ಈಗ ನೀವು ಪೂಜ್ಯರಿಂದ ಪೂಜಾರಿಯಾಗಿದ್ದೀರಿ. ಫಿರ್ ಮಾಲಾಕೋ ಬೈಟ್ ಪೂಜ್ತೆ ಹೋ. ಪೂಜ್ಯರು ನೀವು ಆಗ್ತೀರಿ ಅರ್ಧ ಕಲ್ಪ. ಆಮೇಲೆ ಪೂಜಾರಿ ಆದಮೇಲೆ ಏನು ಮಾಡ್ತೀರಿ? ನೀವೇ ಇಂತಹ ಪೂಜ್ಯ ಮಣಿಗಳ ಮಾಲೆಯನ್ನು ಪೂಜಿಸ್ತೀರಿ. ಪಹಲೆ ಮಾಲಾ ಪರ್ ಹಾತ್ ಲಗಾಕರ್ ಫಿರ್ ಮಾತಾ ಟೇಕೆಂಗೆ, ಪೀಚೆ ಮಾಲಾ ಕೋ ಫೇರ್ನಾ ಶುರು ಕರ್ತೆ ಹೇ. ಎಲ್ಲದರ ಅನುಭವಿ ಬ್ರಹ್ಮ ಬಾಬೋರು ಇದ್ದಾರಲ್ವ, ಮಾಲೆನ ಕೈಗೆ ತಗೊಂಡು ಫಸ್ಟು ನಮಸ್ಕಾರ ಮಾಡಲಾಗುತ್ತೆ. ಆಮೇಲೆ ಮಾಲೆಯನ್ನು ಜಪ ಮಾಡೋದು, ಸ್ಮರಣೆ ಮಾಡೋದು ಶುರು ಆಗುತ್ತೆ. तुम भी सारा चक्र लगाते हो फिर शिव बाबा से वर्षा पाते हो. ನೀವು ಇಡೀ ಚಕ್ರದಲ್ಲಿ ಪಾತ್ರ ಮಾಡ್ತೀರಿ. ಮತ್ತು ಪಾತ್ರ ಮುಗಿಸಿ ಮನೆಗೆ ಹೋಗೋಷ್ಟೊತ್ತಿಗೆ ಮತ್ತು ಬಾಬೋರು ಬರ್ತಾರೆ. ಬಾಬೋರಿಂದ ಪುನಃ ಕಳ್ಕೊಂಡಿರೋ ಆಸ್ತಿಯನ್ನು ಪಡ್ಕೊಳ್ತೀರಿ. ಈ ಎಲ್ಲ ರಹಸ್ಯ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಮನುಷ್ಯ ತೋ ಕೊಯ್ ಕಿಸ್ಕೆ ನಾಮ್ ಪರ್ ಕೊಯ್ ಕಿಸ್ಕೆ ನಾಮ್ ಪರ್ ಮಾಲಾ ಫೇರ್ತೆ ಹೇ. ಭಕ್ತರು ನೋಡಿ ಯಾರ್ಯಾರ ಹೆಸರಿನ ಮಾಲೆ ಯಾರ್ಯಾರ ಹೆಸರಿನ ಮಾಲೆನ ಜಪಿಸ್ತಾರೆ. ಕೆಲವರು ರಾಮ ಅಂತಾರೆ, ಕೃಷ್ಣ ಅಂತಾರೆ, ಅಥವಾ ಅವರವರ ಇಷ್ಟ ದೇವತೆಗಳ ಸ್ಮರಣೆ ಮಾಡ್ತಾರೆ. ಜಾನ್ತೆ ಕುಚ್ ಭಿ ನಹಿ. ಆ ಮಣಿಗಳ ಮಹತ್ವ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಭಿ ತುಮಕೋ ಮಾಲಾ ಕಾ ಸಾರಾ ಜ್ಞಾನ ಹೇ ಅವ್ರ ಕೋಯಿ ಜ್ಞಾನ ನಹಿ ಹೇ. ಈಗ ನಿಮ್ಮ ಮಕ್ಕಳಿಗೆ ಮಾಲೆಯ ಪೂರ್ಣ ಜ್ಞಾನ ಇದೆ, ಮತ್ತು ಯಾರಿಗೂ ಈ ಜ್ಞಾನ ಇಲ್ಲ. ಕ್ರಿಶ್ಚಿಯನ್ ತೊಡೆ ಸಮಸ್ತೆ ಕಿ ಕಿಸ್ಕಿ ಮಾಲಾ ಫೇರ್ತೆ ಹೇ. ಮತ್ತು ಈ ಮಾಲೆಯನ್ನು ಜಪ ಮಾಡೋದು, ಸ್ಮರಣೆ ಮಾಡೋದು ಬರೀ ಹಿಂದೂ ಧರ್ಮದವರು ಅಷ್ಟೇ ಅಲ್ಲ, ಎಲ್ಲ ಧರ್ಮದಲ್ಲೂ ಎಲ್ಲರಲ್ಲೂ ಈ ಪದ್ಧತಿ ಇದೆ, ಈ ನಿಯಮ ಇದೆ. ಕ್ರಿಶ್ಚಿಯನ್ಸು ಮಾಲೆಯನ್ನು ಜಪಿಸ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಯಾರ ಮಾಲೆ, ಯಾಕೆ ಸ್ಮರಣೆ ಮಾಡ್ತೀವಿ ಅಂತ.
ये माला है ही उन्हों की जो बाप के मददगार बन सर्विस करते हैं. ಆ ಮಾಲೆ ಯಾವುದು? ಆ ಮಾಲೆಯ ಮಣಿಗಳು ಯಾರು ಅಂದರೆ, ಯಾರು ಬಾಬೋರ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಬಾಬೋರಿಗೆ ರೈಟ್ ಹ್ಯಾಂಡ್ ಆಗಿ ಸರ್ವಿಸ್ ಮಾಡ್ತಾರೆ, ಅಂತಹ ಸರ್ವಿಸಬಲ್ ಆತ್ಮಗಳ ಮಾಲೆ ಅದು. ಈ ಸಮಯದಲ್ಲಿ ಎಲ್ಲರೂ ಪತೀತರು, ಯಾರು ಪಾವನರಿದ್ದರೂ वह सब यहाँ आते आते अब पतित बने हैं, फिर नंबरवार सब जाएंगे. ಎಲ್ಲರೂ ಕೆಳಗಿಳಿತಾ ಇಳಿತಾ ಪತೀತರಾಗಿದ್ದೀರಿ, ಮತ್ತು ಎಲ್ಲರೂ ಪುನಃ ಪಾವನಾಗಿ ಮತ್ತೆ ಹೋಗ್ತೀರಿ. ನಂಬರ್ ವಾರ್ ಬರ್ತೀರಿ, ನಂಬರ್ ವಾರ್ ಹೋಗ್ತೀರಿ. ಇದೆಲ್ಲ ಎಷ್ಟು ಚೆನ್ನಾಗಿ ತಿಳ್ಕೊಬೇಕಾಗಿರೋ ಮಾತುಗಳು. ಇದು ಕಲ್ಪ ವೃಕ್ಷ. ಇದರಲ್ಲಿ ಎಷ್ಟು ಕೊಂಬೆ ರೆಂಬೆಗಳಿದೆ, ಎಷ್ಟು ಮಠಪಂಥಗಳಿದೆ. ಈ ಎಲ್ಲ ರಹಸ್ಯ, ಈ ವೃಕ್ಷದ ಎಲ್ಲ ರಹಸ್ಯನೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಅವಿ ಯೇ ಸಾರಾ ಜಾಡ್ ಕಲಾ ಸೋನಾ ಹೇ, ಫಿರ್ ತುಮಾರಾ ಫೌಂಡೇಶನ್ ಲಗೇಗ. ಇಡೀ ವೃಕ್ಷ ಬೀಳುತ್ತೆ, ಮತ್ತು ಹೊಸ ಫೌಂಡೇಶನ್ ನಿಮ್ಮದು ಆಗುತ್ತೆ. ತುಮೋ ಇಸ್ ಜಾಡ್ ಕೆ ಫೌಂಡೇಶನ್, ಉಸ್ನೆ ಸೂರ್ಯವಂಶಿ ಚಂದ್ರವಂಶಿ ದೋನೋ ಹೇ. ನೀವು ಈ ವೃಕ್ಷದ ಫೌಂಡೇಶನ್, ಮಾನವ ವಂಶ ವೃಕ್ಷದ ಫೌಂಡೇಶನ್ ನೀವು. ಬೀಜರೂಪ ಬಾಬೋರು, ಅದರ ಬುಡ ನೀವೇ. ಬಾಬೆ ಹೇಳ್ತಾರೆ ಅದರಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಎರಡೂ ವಂಶನೂ ಇದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾರು ರಾಜ್ಯ ಮಾಡ್ತಾ ಇದ್ರಿ ದೇವತೆಗಳು, ಉನೋಂಕ ಅಭಿ ಧರ್ಮ ಹಿ ನಹಿ ಹೇ. ಅವ್ರ ಧರ್ಮ ಇವಾಗಿಲ್ಲ, ಅವ್ರ ಚಿತ್ರ ಮಾತ್ರ ಇದೆ. ಜಿನ್ಕೆ ಚಿತ್ರ ಹೇ ಉನೋಂಕಿ ಬಯೋಗ್ರಫಿ ಕೋ ತೋ ಜಾನನಾ ಚಾಹಿಯೇನಾ. ಯಾರ ಚಿತ್ರಗಳಿದೆಯೋ ಅವ್ರ ಬಯೋಗ್ರಫಿ, ಜೀವನ ಚರಿತ್ರೆ ಆದರೂ ತಿಳ್ಕೊಬೇಕಲ್ವಾ. कह देते फलानी चीज़ लाखों वर्ष पुरानी है, अब वास्तव में पुराने तो पुराना है. ಈಗೆಲ್ಲ ಹೇಳ್ತಾರೆ, ಯಾವುದೇ ಹಳೆಯ ವಸ್ತುಗಳು ಸಿಕ್ಕಿದರೆ ಇದು ಲಕ್ಷಾಂತರ ವರ್ಷದ ಹಳೆಯದು, ಅಷ್ಟು ವರ್ಷದ ಹಳೆಯದು. ವಾಸ್ತವಿಕವಾಗಿ ಎಲ್ಲದು ಹಳೆಯದರಲ್ಲಿ ಹಳೆಯದು. ಎಲ್ಲದಕ್ಕಿಂತ ಹಳೆಯದು ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ. ಉನ್ಕೆ ಹಾಗೆ ತೋ ಕೋಯಿ ಚೀज़ ಹೋ ನಹೀ ಸಕ್ತಿ, ಬಾಕಿ सब 2500 वर्ष की पुरानी चीज़ें होगी. नीचे से खोद कर निकालते हैं ना, ಅದಕ್ಕಿಂತ ಹಳೇದು ಇನ್ಯಾವುದೂ ಇಲ್ಲ. ಏಕೆಂದರೆ ಸೃಷ್ಟಿಯ ಆರಂಭದ ಯುಗನೇ ಸತ್ಯಯುಗ, ಅದರ ಹಿಂದೆ ಯಾವುದೂ ಇಲ್ಲ. ಬಾಕಿ 2500 ವರ್ಷದ ಹಳೆ ವಸ್ತುಗಳು ಸಿಗ್ಬೋದು. ಈಗ ಯಾವುದಾದ್ರೂ ಭೂಮಿಯಲ್ಲಿ ತೆಗಿತಾರೆ ಕೆಳಗಡೆಯಿಂದ ಅಂದರೆ ಅದಿಷ್ಟು ವರ್ಷದ ಹಳೇದು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಏನು ಪೂಜೆ ಮಾಡ್ತಾ ಇದ್ರಿ ಆ ಹಳೆ ಚಿತ್ರಗಳನ್ನು ತೆಗಿತಾರೆ. ಏಕೆಂದರೆ ಅರ್ಥಕ್ವೇಕ್ ಮೇ ಸ ಮಂದಿರಾದಿ ಗಿರ್ ಪಡ್ತೆ ಫಿರ್ ನಯೇ ಬಂತೆ ಹೇ. ಯಾವಾಗ ಭೂಕಂಪಗಳಾಗುತ್ತೆ, ಪ್ರಕೃತಿ ವಿಕೋಪಗಳು, ಹಾಗೆಲ್ಲ ಮೇಲಿರೋದೆಲ್ಲ ಕೆಳಗಡೆ ಹೊರಟೋಗುತ್ತೆ. ಯಾವುದೋ ಸಮಯದಲ್ಲಿ ಮತ್ತೆ ಸಿಗುತ್ತೆ, ಮತ್ತು ಹೊಸದನ್ನು ಮಾಡ್ತಾ ಹೋಗ್ತಾರೆ. ಹೀರೆ ಸೋನೆ ಆದಿ ಕಿ ಖಾನಿಯಾ ಜೋ ಅಭಿ ಖಾಲಿ ಹೋ ಗಯೆ ವ ಫಿರ್ ವಹಾ ಬರ್ತು ಹೋ ಜಾಯಂಗೆ. ಏನು ಮುತ್ತು ರತ್ನ ವಜ್ರ ವೈಡೂರ್ಯ ಚಿನ್ನದ ಎಲ್ಲ ಗಣಿಗಳು ಈಗೆಲ್ಲ ಖಾಲಿ, ಮತ್ತು ಭಾರತದಲ್ಲಿ ಭರ್ಪೂರಾಗಿರೋ ಭಾರತ ಆಗುತ್ತೆ. ಈ ಎಲ್ಲ ಮಾತು ನಿಮ್ಮ ಬುದ್ಧಿಯಲ್ಲಿದೆ. ಬಾಪ್ನೇ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಸಮಜಾಯಿ ಹೇ. ಬಾಬು ಇಡೀ ಸೃಷ್ಟಿಯ ಇತಿಹಾಸ ಮತ್ತು ಭೂಗೋಳವನ್ನು ತಿಳಿಸ್ಕೊಟ್ಟಿದ್ದಾರೆ. ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರ್ತಾರೆ, ಹಾಗೆ ಕ್ರಮೇಣ ವೃದ್ಧಿ ಆಗ್ತಾ ಹೋಗ್ತಾರೆ. ಆತ್ಮಗಳೆಲ್ಲರೂ ಪರಂಧಾಮದಿಂದ ಬರ್ತಾ ಹೋಗ್ತಾರೆ. ಬರ್ತಾ ಹೋಗ್ತಾ ಇದ್ದಂಗೆ ಈ ವೃಕ್ಷ ವೃದ್ಧಿ ಆಗ್ತಾ ಹೋಗುತ್ತೆ. फिर जब जाड़ जड़ी जड़ी भूत अवस्था को पाता है तो कहा जाता राम गयो ರಾವಣ ಗಯೋ ಜಿನ್ಕಾ ಬಹು ಪರಿವಾರ ಹೇ. ಬಾಬಾ ಹೇಳ್ತಾರೆ ಹಾಗೆ ವೃಕ್ಷ ಪೂರ ಹಳೇದಾಗಿ ಯಾವಾಗ ಬೀಳೋ ಸ್ಥಿತಿಗೆ ಬರುತ್ತೋ ಆವಾಗಲೇ ಈ ಗಾಯನ ಇದೆ. ರಾಮನೂ ಹೋಗ್ತಾರೆ, ರಾಮನ ಪರಿವಾರನೂ ಹೋಗುತ್ತೆ. ರಾವಣನೂ ಹೋಗ್ತಾನೆ, ರಾವಣನ ಬಹು ಪರಿವಾರನೂ ಹೋಗುತ್ತೆ. ಅಂದರೆ ಎಲ್ಲರೂ ಪರಂಧಾಮಕ್ಕೆ ವಾಪಸ್ ಹೋಗಲೇಬೇಕು. ಅನೇಕ ಧರ್ಮಗಳಿದೆ. ಮತ್ತು ಸತ್ಯಯುಗದಲ್ಲಿ ನಮ್ಮದು ಚಿಕ್ಕ ಪರಿವಾರ ಆಗುತ್ತೆ. हमारा परिवार कितना छोटा, ये सिर्फ ब्राह्मणों का ही परिवार है. वह कितने अनेक धर्म हैं, जनसंख्या बतलाते हैं ना, वह सब रावण संप्रदाय है. ಈ ಸಂಗಮ ಯುಗದ ನಮ್ಮ ಪರಿವಾರನೋ ಚಿಕ್ಕ ಪರಿವಾರ, ಇದು ಕೇವಲ ಬ್ರಾಹ್ಮಣರ ಪರಿವಾರ.
ಬಾಬಾ ಹೇಳ್ತಾರೆ ಇವತ್ತು ಎಷ್ಟೊಂದು ಧರ್ಮಗಳಿದೆ, ಜನಸಂಖ್ಯೆನೂ ಹೆಂಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಈಗೆಲ್ಲರೂ ರಾವಣ ಸಂಪ್ರದಾಯದವರು, ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಬಾಕಿ ಕೆಲವು ಆತ್ಮಗಳು ಉಳ್ಕೊಳ್ತಾರೆ. ರಾವಣ ಸಂಪ್ರದಾಯದವರು ಫಿರ್ ಸ್ವರ್ಗ ಮೇ ನಹಿ ಆಯಂಗೆ. ರಾವಣ ಸಂಪ್ರದಾಯದಲ್ಲೇ ಇರ್ತಾರಲ್ಲ, ಅವ್ರು ಸ್ವರ್ಗದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮುಕ್ತಿಧಾಮದಲ್ಲಿ ಹೋಗಿ ಇರ್ತಾರೆ. ಬಾಕಿ ತುಮ್ ಜೋ ಪಡ್ತೆ ಹೋ ವ ನಂಬರ್ವಾರ್ ಆಯಂಗೆ ಸ್ವರ್ಗ ಮೇ. ಇಲ್ಲಿ ಬಾಬೋರಿಂದ ಯಾರು ಈ ವಿದ್ಯೆ ಓದ್ತಾ ಇದ್ದೀರಿ ಅವರು ನಂಬರ್ವಾರ್ ಸ್ವರ್ಗದಲ್ಲಿ ಬರ್ತೀರಿ. अभी तुम बच्चों ने समझा है कैसे वह निराकारी जाड़ है, ये ಮನುಷ್ಯ ಸೃಷ್ಟಿ ಕಾ ಜಾಡ್ ಹೇ. ಈಗ ನಿಮ್ಮ ಮಕ್ಕಳಿಗೆ ಇದು ಗೊತ್ತಾಗಿದೆ, ತಿಳಿಸ್ಕೊಟ್ಟಿದ್ದಾರೆ ಬಾಬೋರು. ಪರಂಧಾಮದಲ್ಲಿರೋದು ನಿರಾಕಾರಿ ವೃಕ್ಷ, ಇದು ಮನುಷ್ಯ ಸೃಷ್ಟಿ ವೃಕ್ಷ. ಇದೆಲ್ಲ ನಿಮ್ಮ ಬುದ್ಧಿಯಲ್ಲಿದೆ. पढ़ाई पर ध्यान नहीं देंगे तो इम्तिहान में नापास हो जाएंगे. पढ़ते और पढ़ाते रहेंगे तो खुशी भी रहेगी. ವಿದ್ಯೆ ಕಡೆ ಗಮನ ಕೊಡಲಿಲ್ಲ ಅಂದರೆ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಓದಬೇಕು, ಬೇರೆಯವರಿಗೂ ಓದಿಸ್ಬೇಕು. ಎಷ್ಟು ಓದಿ ಬೇರೆಯವರಿಗೂ ಓದಿಸ್ತಿರೋ ಅಷ್ಟು ಖುಷಿನೂ ಇರುತ್ತೆ. ಅಗರ್ ವಿಕಾರ ಮೇ ಗಿರಾ ತೋ ಬಾಕಿ ಸಬ್ ಭೂಲ್ ಜಾಯೇಗಾ. ಮತ್ತೆ ನೀವು ಬಾಬೋರ ಮಕ್ಕಳಾಗಿ ವಿಕಾರದಲ್ಲಿ ಬಿದ್ರಿ ಅಂದರೆ ನಿಮ್ಮ ಬುದ್ಧಿ ರೂಪಿ ಪಾತ್ರೆನೇ ಖಾಲಿ ಆಗಿಬಿಡುತ್ತೆ, ಎಲ್ಲ ಜ್ಞಾನ ಹರಿದೋಗ್ಬಿಡುತ್ತೆ. ಆತ್ಮ ಯಾವಾಗ ಪವಿತ್ರ ಚಿನ್ನದ ಸಮಾನ ಇರುತ್ತೋ ಆವಾಗಲೇ ಈ ಜ್ಞಾನ ಚೆನ್ನಾಗಿ ಧಾರಣೆ ಆಗೋದು. ಪವಿತ್ರತೆ ಆಧಾರದ ಮೇಲೆ ಯೋಗ, ಪವಿತ್ರತೆಯ ಆಧಾರದ ಮೇಲೆ ಧಾರಣೆ ಆಗುತ್ತೆ. सोने का बर्तन होता पवित्र गोल्डन, अगर कोई पतित बना तो ज्ञान सुना नहीं सकता है. ಚಿನ್ನದ ಪಾತ್ರೆ ಅಂದ್ರೇ ಪವಿತ್ರತೆ, ಗೋಲ್ಡನ್. ಬಾಬಾ ಹೇಳ್ತಾರೆ ಏನಾದರೂ ಪತಿತರಾದ್ರಿ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲೂ ಕೂತ್ಕೊಳ್ಳಲ್ಲ, ನೀವು ಬೇರೆಯವರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಸಾಮ್ನೆ ಬೈಟೆ ಹೋ, ಜಾನ್ತೆ ಹೋ ಗಾಡ್ ಫಾದರ್ ಶಿವ ಬಾಬಾ ಹಮ್ ಆತ್ಮಾओं को पढ़ा रहे हैं. ಈಗ ನೀವು ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಿ, ನಿಮಗೆ ಗೊತ್ತಿದೆ ಗಾಡ್ ಫಾದರ್ ಶ್ರೀ ಬಾಬೋರು ನಾವು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ನಾವು ಆತ್ಮಗಳು ಈ ಕರ್ಮೇಂದ್ರಿಯದಿಂದ ಕೇಳ್ತಾ ಇದ್ದೀವಿ, ಓದಿಸ್ತಾ ಇರೋರು ಬಾಬೋರು. ಐಸಿ ಪಾಠಶಾಲಾ ಸಾರಿ ದುನಿಯಾ ಮೇ ಕहाँ ಹೋಗಿ, ಕहाँ कैसे ಹೋಗಿ. ಇಂತಹ ಪಾಠಶಾಲೆ ಇಡೀ ಜಗತ್ತಲ್ಲಿ ಎಲ್ಲಿರುತ್ತೆ, ಎಲ್ಲಿ ಇರೋಕ್ಕಾದರೂ ಹೇಗೆ ಸಾಧ್ಯ? ಅದು ತಂದೆ ಒಬ್ಬರೇ, ಪರಮಾತ್ಮ ಒಬ್ಬರೇ ಅಂದರೆ ಒಂದೇ ಪಾಠಶಾಲೆ, ಇನ್ನೊಂದು ಎಲ್ಲಿಂದ ಬರುತ್ತೆ? ಶ್ರೀ ಬಾಬೋರು ಗಾಡ್ ಫಾದರ್, ಅವರೇ ಟೀಚರ್, ಅವರೇ ಸದ್ಗುರು, ನಮ್ಮೆಲ್ಲರನ್ನೂ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಭಿ ತುಮ್ ಬಾಪ್ಗೆ ಸನ್ಮುಖ ಬೈಟೆ ಹೋ, ಈಗ ನೀವು ಬಾಬೋರ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಸನ್ಮುಖ ಮುರಳಿ ಸುನ್ನೆ ಮೇ ಕಿತ್ನಾ ಫರಕ್ ಹೇ. ನೋಡಿ, ಮುರಳಿ ಯಾರಾದರೂ ನಿಮಿತ್ತ ಆತ್ಮಗಳು ಓದೋದನ್ನು ಕೇಳೋದಕ್ಕೂ ಅದೇ ಬಾಬೋರ ಸನ್ಮುಖದಲ್ಲಿ ಮಧುಬನದಲ್ಲಿ ಕೂತು ಕೇಳೋದಕ್ಕೆ ಎಷ್ಟೊಂದು ಅಂತರ ಇದೆ. जैसे टेप मशीन निकली है, सबके पास एक दिन आ जाएगी. बच्चों के सुख के लिए बाप ऐसी चीज़ें बनवाते हैं. ಬಾಬಾ ಹೇಳ್ತಾರೆ ಮಕ್ಕಳೇ ನೋಡಿ, ಟೇಪ್ ಮಷಿನ್ ಇದೆ ಅಲ್ಲ, ಒಂದಿನ ಎಲ್ಲರ ಹತ್ರನೂ ತಲುಪುತ್ತೆ. ಏಕೆಂದರೆ ಆ ಸಮಯದಲ್ಲಿ ಇದೆಲ್ಲ ಇರಲಿಲ್ಲ, ಎಲ್ಲೋ ಕೆಲವು ಸ್ಥಾನಗಳಲ್ಲಿ ಅಲ್ಲಿರ್ತಾ ಇತ್ತು. ಇನ್ನು ಎಲ್ಲ ಕಡೆನೂ ಸಮಯ ಬಂದಾಗ ಎಲ್ಲರ ಹತ್ರನೂ ತಲುಪುತ್ತೆ. ಏನೇನು ತಲುಪಿಲ್ಲ, ಬರೀ ಟೇಪ್ ಮಷೀನ್ ಅಲ್ಲ, ಎಂತೆಂಥ ಸಾಧನಗಳು ಬಂದಿದೆ. ಬಾಬಾ ಹೇಳ್ತಾರೆ ಇದೆಲ್ಲ ನನ್ನ ಮಕ್ಕಳ ಸುಖಕ್ಕಾಗಿ ಇಂತಹ ವಿಜ್ಞಾನದ ಸಾಧನಗಳನ್ನು ಮಾಡಲ್ಪಟ್ಟಿದೆ. कोई बड़ी बात नहीं है ना. ये सांवल शाह है, पहले गोरा था अभी सावरा बना है, तब तो शाम सुंदर कहते हैं. तुम जानते हो हम सुंदर थे, शाम बने हैं, फिर सुंदर बनेंगे. ಬಾಬಾ ಹೇಳ್ತಾರೆ ಇದೇನು ದೊಡ್ಡ ಮಾತಲ್ಲ, ಏಕೆಂದರೆ ನೀವು ಯಾರು? ನೋಡಿ, ಶ್ರೀಕೃಷ್ಣ ಒಂದು ಆತ್ಮದ ಉದಾಹರಣೆ ತಗೊಂಡ್ರು, ಎಷ್ಟು ಸುಂದರವಾಗಿದ್ದಂತಹ ಶ್ರೀಕೃಷ್ಣ, ಅದೇ ಆತ್ಮ ಎಷ್ಟು ಶ್ಯಾಮ ವರ್ಣದಲ್ಲಿ ಬಂದಿದೆ. ಅದಕ್ಕೆ ಶ್ಯಾಮ ಸುಂದರ ಅಂತ ಹೇಳಲಾಗುತ್ತೆ. ನೀವು ಗೊತ್ತಿದೆ ನಾವು ಸುಂದರವಾಗಿದ್ವಿ, ಈಗ ಶ್ಯಾಮ ವರ್ಣಕ್ಕೆ ಬಂದಿದ್ದೀವಿ, ಮತ್ತು ನಾವೇ ಸುಂದರರಾಗ್ತೀವಿ. ಅಂದರೆ ಪಾವನರು ಅಂದರೆ ಸುಂದರರು, ಪತಿತರಂದರೆ ಶ್ಯಾಮವರ್ಣ. ಸಿರ್ಫ್ ಏಕ್ ಕ್ಯೂ ಬನೇಗಾ, ಏಕ್ ಕೋ ಸರ್ಪ್ ನೆ ಡಸಾ ಕ್ಯಾ.
ಬಾಬಾ ಹೇಳ್ತಾರೆ ಇದು ಒಬ್ಬರೇ ಹೆಂಗಾಗಕ್ಕೆ ಸಾಧ್ಯ, ಒಬ್ಬರೇ ಸತ್ಯಯುಗದಲ್ಲಿ ಇರೋಕ್ಕಾಗುತ್ತಾ? ಆಮೇಲೆ ಶ್ಯಾಮ ಸುಂದರ ಅಂತ ಹೇಳಿ ಕೃಷ್ಣ ಶ್ಯಾಮವರ್ಣಕ್ಕೆ ಯಾಕೆ ಬಂದಿದ್ದು? ಕಾಳಿಂಗ ಸರ್ಪ ಕಚ್ಚಿಬಿಡ್ತು, ಶ್ಯಾಮವರ್ಣ ಆಯಿತು. ಸರ್ಪದು ಮಾಯಾಕೋ ಕಹಾ ಜಾತಾ ಹೈ. ಹಾಗೆ ಇಡೀ ದೇಹ ವಿಷಪೂರಿತವಾಗಿ ಹೆಂಗೆ ಬದುಕಿದ್ರು? ಅದು ಭಗವಂತನ ಶಕ್ತಿ ಅಂತ ಹೇಳ್ಕೊತಾರೆ. ಬಾಬಾ ಹೇಳ್ತಾರೆ ಸರ್ಪ ಅಂದರೆ ಈ ಸ್ಥೂಲವಾಗಿರೋ ವಿಷ ಸರ್ಪ ಅದಲ್ಲ, ವಿಕಾರ, ಕಾಮ ವಿಕಾರದ ಮಹಾಸರ್ಪ. ಆ ವಿಕಾರಕ್ಕೆ ವಶ ಆಗಿ ಆತ್ಮ ಏನಾಗುತ್ತೆ? ಪತೀತ ಆಗುತ್ತೆ. ಅದಕ್ಕೆ ಶ್ಯಾಮವರ್ಣವನ್ನು ತೋರಿಸಲಾಗುತ್ತೆ. ಈ ಕಿತ್ನಿ ಸಮಜ್ನೆ ಕಿ ಬಾತೆ. ಇದೆಲ್ಲ ಎಷ್ಟು ಚೆನ್ನಾಗಿ ತಿಳ್ಕೊಬೇಕಾಗಿರೋ ಮಾತುಗಳು ನೋಡಿ. ಮನುಷ್ಯರಿಗೆ ಇದೆಲ್ಲ ಪ್ರಶ್ನೆನೇ ಬರಲ್ಲ, ಹೇಳಿಬಿಡ್ತಾರೆ ಶ್ಯಾಮವರ್ಣ ಸರ್ಪ ಕಚ್ಚಿತು ಅಂತ ಹೇಳಿ. बेहद का बाबा कहते गृहस्थ व्यवहार में रहते ये अंतिम जन्म मेरे सदके ಪವಿತ್ರ ಬನು. ಬೇಹದ್ ತಂದೆ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲೂ ಇರಿ, ಈ ಒಂದು ಅಂತಿಮ ಜನ್ಮ ನನಗಾಗಿ ನೀ ಪವಿತ್ರವಾಗಿರಿ. ಬಚ್ಚೋನ್ ಸೇ ಭೀಕ್ ಮಾಂಗ್ತೆ. ನೋಡಿ ಬಾಬೋರು ಎಂತಹ ನಮ್ರತೆ, ಬಾಬೋರಲ್ಲಿ ಎಷ್ಟು ನಿರಹಂಕಾರತೆ. ಮಕ್ಕಳಿಗೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಈ ಒಂದು ಜನ್ಮ ಪವಿತ್ರವಾಗಿರಿ ಅಂತ ಹೇಳಿ ಬಾಬಾ ಹೇಳ್ತಾರೆ ನಾನು ಭಿಕ್ಷೆ ಬೇಡ್ತೀನಿ. ಕಮಲ್ ಫೂಲ್ ಸಮಾನ್ ಪವಿತ್ರ ಬನು और मुझे याद करो ये जन्म भी पवित्र बनेंगे और याद में रहने से पास्ट के विक्रम भी विनाश होंगे. ಮಕ್ಕಳೇ ಈ ಒಂದು ಜನ್ಮ ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಿ, ನನ್ನೊಬ್ಬನ ನೆನಪು ಮಾಡಿ. ಈ ಜನ್ಮ ಪವಿತ್ರವಾಗಿದ್ದು ನನ್ನ ನೆನಪು ಮಾಡೋದ್ರಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. तो ये है योग अग्नि जिससे जन्म जन्मांतर के पाप दग्ध होते हैं. ಇದಕ್ಕೆ ಹೇಳಲಾಗುತ್ತೆ ಯೋಗ ಅಗ್ನಿ. ಇದರಿಂದ ಜನ್ಮ ಜನ್ಮಾಂತರದ ಪಾಪ ದಗ್ಧ ಆಗುತ್ತೆ, ವಿನಾಶ ಆಗುತ್ತೆ. ಸತೋ ಪ್ರಧಾನದಿಂದ ಸತೋ ರಜೋ ತಮೋ ಹೀಗೆ ಕೆಳಗೆ ಬರ್ತಾ ಹೋಗ್ತೀರಿ. ಕಲೆನೂ ಆತ್ಮದಲ್ಲಿರೋದು ಕಡಿಮೆ ಆಗ್ತಾ ಹೋಗುತ್ತೆ. ಕಾದ್ ಪಡ್ತಿ ಜಾತಿ. ಬಾಬಾ ಕೇತೆ ಸಿರಫ್ ಮಾಮೀಕಂ ಯಾದ್ ಕರೋ. ಆತ್ಮದಲ್ಲಿ ತುಕ್ಕಿಡಿತಾ ಹೋಗುತ್ತೆ, ಕಲೆ ಕಡಿಮೆ ಆಗ್ತಾ ಹೋದಂತೆ. ಬಾಬಾ ಹೇಳ್ತಾರೆ ಮಕ್ಕಳೇ ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ. ಬಾಕಿ ಪಾನಿ ಕಿ ನದಿಯೋ ಮೇ ಸ್ನಾನ ಕರ್ನೆ ಸೆ ಥೋಡಿ ಪಾವನ್ ಬನೆಂಗೆ. ಬರೀ ನೀರಿನ ನದಿಯಲ್ಲೋ ಅಥವಾ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಪಾವನ ಆದರೂ ಹೇಗಾಗಲಿಕ್ಕೆ ಸಾಧ್ಯ? ಪಾನಿ ಬಿ ತತ್ವ ಹೇನಾ, ಪಾಂಚ್ ತತ್ವ ಕಹೆ ಜಾತೆ ಹೇ. ನೀರು ಒಂದು ತತ್ವ ಅಲ್ವಾ? ಬಾಬಾ ಹೇಳ್ತಾರೆ 5 ತತ್ವಗಳು ಅಂತ ಹೇಳಲಾಗುತ್ತೆ. ये नदियाँ कैसे पतित पावनी हो सकती है? नदियाँ तो सागर से निकलती है, पहले तो सागर पतित पावन होना चाहिए ना. ಬಾಬಾ ಹೇಳ್ತಾರೆ ಈ ನದಿ ನೀರು ನೀವು ಪತೀತರನ್ನು ಹೆಂಗೆ ಪಾವನ ಮಾಡೋಕ್ಕೆ ಸಾಧ್ಯ? ನದಿ ಸಾಗರದಿಂದನೇ ಹುಟ್ಟೋದು, ನದಿಗಿಂತ ಮುಂಚೆ ಇರೋದೇ ಸಾಗರ. ಹಾಗಾದರೆ ಸಾಗರನೇ ಪತೀತ ಪಾವನ ಆಗಬೇಕಾಗಿತ್ತಲ್ಲ. ಅಂದರೆ ಬಾಬಾ ಹೇಳೋದು ನೀರು ಒಂದು ತತ್ವ, ಇದರಲ್ಲಿ ಸ್ನಾನ ಮಾಡಿ ಯಾವ ಆತ್ಮ ಪಾವನ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಿ ಎಲ್ಲ ಕುಂಭಮೇಳದಲ್ಲಿ ಹೋಗಿಬಿಟ್ಟು ಆ ಕೊಳಕ್ಕೆ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಪಾವನ ಆಗ್ತೀವಿ ಅಂತ ತಿಳ್ಕೊಳ್ಳೋದು ಎಷ್ಟು ದೊಡ್ಡ ಅಂಧಶ್ರದ್ಧೆ ಇದು. ಬಾಬಾ ಹೇಳ್ತಾರೆ ಶುದ್ಧವಾದ ನೀರಲ್ಲಿ ಸ್ನಾನ ಮಾಡೇ ಆತ್ಮ ಶುದ್ಧಿ ಆಗಲ್ಲ, ದೇಹ ಶುದ್ಧಿ ಆಗ್ಬೋದು. ಆದರೆ ಕೊಳಕ್ಕೆ ಪತೀತ ನೀರಲ್ಲಿ, ಪತೀತರು ಸ್ನಾನ ಮಾಡಿರೋ ನೀರಲ್ಲಿ ಪತೀತ ಆತ್ಮ ಹೆಂಗೆ ಪಾವನ ಆಗುತ್ತೆ? ಅಂದರೆ ಬಾಬಾ ಹೇಳೋದು ನಾನೇ ಪತೀತ ಪಾವನ, ನನ್ನಿಂದನೇ ನೀವು ಪತೀತ ಆತ್ಮಗಳು ಪಾವನ ಆಗ್ಲಿಕ್ಕೆ ಸಾಧ್ಯ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणेगोस्कर मुख्य सारांश. विजय माला में आने के लिए बाप का मददगार बन सर्विस करनी है. एक माशूक के साथ सच्ची प्रीत रखनी है.
ಏಕ್ ಕೋ ಹಿ ಯಾದ್ ಕರ್ನಾ ಹೈ. ವಿಜಯ ಮಾಲೆಯಲ್ಲಿ ಬರಲಿಕ್ಕೆ ಬಾಬೋರ ಸಹಯೋಗಿಗಳಾಗಿ ಸರ್ವೀಸ್ ಮಾಡಿ. ಯಾರು ಬಾಬೋರ ಸಹಯೋಗಿ ಆತ್ಮಗಳು ಸರ್ವಿಸ್ ಮಾಡ್ತಾರೆ ಅವರೇ ವಿಜಯ ಮಾಲೆಯ ಮಣಿಗಳಾಗ್ತಾರೆ. ಒಬ್ಬ ಪ್ರಿಯತಮನ ಜೊತೆ ಸತ್ಯವಾದ ಪ್ರೀತಿಯನ್ನು ಇಟ್ಕೊಳ್ಳಿ, ಒಬ್ಬರನ್ನೇ ನೆನಪು ಮಾಡಿ. ಎರಡನೇದು, अपनी एक्यूरेट एम ऑब्जेक्ट को सामने रख पूरा पुरुषार्थ करना है. डबल अहिंसक बन मनुष्यों को देवता बनाने का ಶ್ರೇಷ್ಠ ಕರ್ತವ್ಯ ಕರ್ತೆ रहना है. ನಿಮ್ಮ ಲಕ್ಷ್ಯವನ್ನು, ಗುರಿ ಉದ್ದೇಶವನ್ನು ಮುಂದಿಟ್ಕೊಂಡು ಪೂರಾ ಪುರುಷಾರ್ಥ ಮಾಡಿ. ಡಬಲ್ ಅಹಿಂಸಕರಾಗಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋ ಶ್ರೇಷ್ಠ ಕರ್ತವ್ಯವನ್ನು ಮಾಡ್ತಾ ಇರಿ. ಇವತ್ತಿನ ವರದಾನ, विजयीपन के नशे द्वारा सदा हर्षित रहने वाले सर्व आकर्षणों से मुक्त भव. ವಿಜಯೀತನದ ನಶೆಯಿಂದ ಸದಾ ಹರ್ಷಿತವಾಗಿರುವಂಥವರೇ ಸರ್ವ ಆಕರ್ಷಣೆಗಳಿಂದ ಮುಕ್ತ ಭವ. विजयी रत्नों का यादगार बाप के गले का हार आज तक पूजा जाता है. ವಿಜಯೀ ರತ್ನಗಳ ನೆನಪಾರ್ಥ ಬಾಬೋರ ಕೊರಳಿನ ಹಾರ ನೀವು ಹಾರದ ರೂಪದಲ್ಲಿ ಇಂದಿನವರೆಗೂ ಪೂಜೆ ಆಗುತ್ತೆ. तो सदा यही नशा रहे कि हम बाबा के गले का हार विजयी रतन हैं, हम विश्व के मालिक के बालक है. ಸದಾ ಇದೇ ನಶೆ ಇರಲಿ, ನಾವು ಬಾಬೋರ ಕೊರಳಿನ ಹಾರ ವಿಜಯೀ ರತ್ನಗಳು, ನಾವೇ ವಿಶ್ವದ ಮಾಲೀಕನ ಬಾಲಕರು ನಾವು. ಹಮೇ ಜೋ ಮಿಲಾ ಹೇ ವ ಕಿಸಿ ಕೋ ಭಿ ಮಿಲ್ ನಹೀ ಸಕ್ತಾ. ನಮಗೇನು ಸಿಕ್ಕಿದೆಯೋ ಅದು ಇನ್ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ನಶೆ ಖುಷಿ ಸ್ಥಿರವಾಗಿಟ್ಕೊಳ್ಳಿ. तो किसी भी प्रकार की आकर्षण से परे रहेंगे. ಆವಾಗ ನೀವು ಎಲ್ಲ ಪ್ರಕಾರದ ಆಕರ್ಷಣೆಯಿಂದ ಅತೀತವಾಗಿರ್ತೀರಿ. जो सदा विजयी है वो सदा हर्षित है. ಯಾರು ಸದಾ ವಿಜಯಿಗಳು ಅವರೇ ಸದಾ ಹರ್ಷಿತವಾಗಿರ್ತಾರೆ. ಏಕ್ ಬಾಪ್ ಕಿ ಯಾದ್ ಕೆ ಹಿ ಆಕರ್ಷಣ್ ಮೇ ಆಕರ್ಷಿತ್ ಹೇ. ಅಂತಹ ಮಕ್ಕಳು ಒಬ್ಬ ಬಾಬೋರ ನೆನಪಿನ ಆಕರ್ಷಣೆಯಲ್ಲೇ ಆಕರ್ಷಿತವಾಗಿರ್ತಾರೆ. ಯಾರು ವಿಜಯಿ ಅನ್ನೋ ನಶೆ ಇದೆ ಅವರೇ ಸದಾ ಹರ್ಷಿತವಾಗಿರೋರು. ಸದಾ ಹರ್ಷಿತವಾಗಿರೋರು ಯಾರು ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿ ಒಬ್ಬ ಬಾಬೋರ ನೆನಪಿನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿರ್ತಾರೆ. ಸ್ಲೋಗನ್, ಏಕ್ ಕೆ ಅಂತ್ ಮೇ ಕೋ ಜಾನ ಅರ್ಥಾತ್ ಏಕಾಂತವಾಸಿ ಬನನ. ಒಬ್ಬರ ಅಂತ್ಯದಲ್ಲಿ, ಒಬ್ಬರ ಪ್ರೀತಿಯಲ್ಲಿ, ಒಬ್ಬರ ನೆನಪಲ್ಲಿ, ಒಬ್ಬರ ಸ್ನೇಹದಲ್ಲಿ ಅಂತ್ಯದಲ್ಲಿ ಮುಳುಗೋಗದೆ ಏಕಾಂತವಾಸಿಯಾಗೋದು. ಒಬ್ಬ ಬಾಬೋರಲ್ಲೇ ಸೇರೋಗೋದು, ಮುಳುಗೋಗೋದಕ್ಕೆ ಹೇಳೋದು ಏಕಾಂತವಾಸಿಯಾಗೋದು. ಅವ್ಯಕ್ತ ಇಶಾರೆ ಪಾಯಿಂಟು, ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತನ್ನದನ್ನಾಗಿ ಮಾಡ್ಕೊಳ್ಳಿ. अभी सब मिलकर एक दो की हिम्मत बढ़ा के ये संकल्प करो अब समय को समीप लाना ही है. ಈಗ ಎಲ್ಲರೂ ಸೇರಿ ಒಂದಾಗಿ ಸಾಹಸವನ್ನು ಹೆಚ್ಚಿಸಿ ಈ ಸಂಕಲ್ಪ ಮಾಡಿ, ಈಗ ಸಮಯದ ಸಮೀಪತೆಯನ್ನು ತರಲೇಬೇಕು, ಸಮಯನ ಸಮೀಪ ತರಲೇಬೇಕು. ಆತ್ಮೋಕೋ ಮುಕ್ತಿ ದಿಲಾನಿ ಹಿ ಹೇ. ಎಲ್ಲ ಆತ್ಮಗಳಿಗೂ ಬಾಬೋರಿಂದ ಮುಕ್ತಿಯನ್ನು ಕೊಡಿಸಲೇಬೇಕು. ಲೇಕಿನ್ ये तब होगा जब सोचने और स्मृति स्वरूप में लाएंगे. ಇದು ಯಾವಾಗ ಸಾಧ್ಯ ಅಂದರೆ ನೀವು ಏನು ಯೋಚನೆ ಮಾಡ್ತೀರೋ ಅದನ್ನು ಸ್ಮೃತಿ ಸ್ವರೂಪದಲ್ಲಿ ತಂದರೆ ಮಾತ್ರ ಸಾಧ್ಯ ಇದು. जहाँ एकता और दृढ़ता है वहाँ असंभव भी संभव हो जाता है. ಎಲ್ಲಿ ಏಕತೆ ಇದೆ ಹಾಗೂ ದೃಢತೆ ಇದೆಯೋ ಅಲ್ಲಿ ಅಸಂಭವನೂ ಸಂಭವ ಆಗುತ್ತೆ. ಅಂದರೆ ಇಲ್ಲಿ ಒಬ್ಬರು ಮತ್ತೊಬ್ಬರ ಸಾಹಸವನ್ನು ಹೆಚ್ಚಿಸಬೇಕು. ಈ ಸಂಕಲ್ಪ ಮಾಡಿ
ಈ ಸಮಯವನ್ನು ಸಮೀಪ ತರುವಂಥದ್ದು ಇದೇನೆ ಆತ್ಮಗಳಿಗೆ ಮುಕ್ತಿಯನ್ನು ಬಾಬೋರಿಂದ ಕೊಡಿಸಿ. ಆದರೆ ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ಯೋಚನಾ ಸ್ವರೂಪರಲ್ಲ, ಸ್ಮೃತಿ ಸ್ವರೂಪರಾಗಿ ಎಲ್ಲಿ ಏಕತೆ ಮತ್ತು ದೃಢತೆ ಇದೆಯೋ ಅಲ್ಲಿ ಅಸಂಭವನೂ ಸಂಭವ ಆಗುತ್ತೆ. ಮುರಳಿ ಸಾರ ಬಾಬೋರಿಂದ ಒಂದು ಅದ್ವೈತ ಮತ ಏನು ಸಿಕ್ಕಿದೆ ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನು ಸತ್ಯುಗಿ ದೇವತೆಗಳನ್ನಾಗಿ ಮಾಡೋ ಶ್ರೇಷ್ಠ ಕರ್ತವ್ಯವನ್ನು ಮಾಡಿ. ಜಗತ್ತಿನ ಆತ್ಮಗಳಿಗೆ ಇಷ್ಟೊಂದು ದುಃಖ, ಈ ದುಃಖಕ್ಕೆ ಮೂಲ ಕಾರಣ ಏನೋ ಎಲ್ಲರೂ ಶ್ರಾಪಿತರಾಗಿದ್ದಾರೆ. ರಾವಣನ ಶಾಪ ಎಲ್ಲರಿಗೂ ಇದೆ, ಅದರಿಂದ ಎಲ್ಲರೂ ದುಃಖಿಯಾಗಿದ್ದಾರೆ. ಬಾಬೋರು ಆಸ್ತಿ ಕೊಡ್ತಾರೆ, ರಾವಣ ಶಾಪ ಕೊಡ್ತಾನೆ. ಬಾಬಾ ಹೇಳೋದು, ಈ ಒಂದು ಜನ್ಮ ನಾನು ನಿಮ್ಮ ಮಕ್ಕಳ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ, ಈ ಒಂದು ಜನ್ಮ ನನಗೋಸ್ಕರ ಪವಿತ್ರವಾಗಿರಿ. ಈ ಪವಿತ್ರತೆ ಇದ್ರೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಲಿಕ್ಕೆ ಸಾಧ್ಯ. ಅಂದರೆ ಬಾಬೋರೆಷ್ಟು ನಿರಂಕಾರಿಯಾಗಿ ಮಕ್ಕಳ ಹತ್ರ ಮಕ್ಕಳಿಗೋಸ್ಕರ ಕೇಳೋದು, ಮಕ್ಕಳಿಗೆ ಒಂದು ಜನ್ಮ ನನ್ನನ್ನು ನೆನ್ಪು ಮಾಡಿ, ಆಮೇಲೆ ನೀವು ನನ್ನ ನೆನ್ಪು ಮಾಡೋ ಅವಶ್ಯಕತೆಯೇ ಬರಲ್ಲ. ಅರ್ಧ ಕಲ್ಪ ನಿಮಗೆ ನನ್ನ ನೆನ್ಪು ಮಾಡೋ ಅವಶ್ಯಕತೆಯೇ ಇರಲ್ಲ, ಅಷ್ಟೊಂದು ಸುಖ ಕೊಡ್ತೀನಿ. ಸುಖದಲ್ಲಿ ಎಲ್ಲರೂ ಮರ್ತೇ ಬಿಡ್ತೀರಿ, ದುಃಖ ಬಂದಾಗ ಆಮೇಲೆ ನೀವು ನನ್ನನ್ನು ನೆನ್ಪು ಮಾಡ್ತೀರಿ. ಆದರೆ ಆ ಸುಖಕ್ಕೆ ಆಧಾರನೇ ಪವಿತ್ರತೆ. ಓಂ ಶಾಂತಿ. ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ, ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿ ಧಾಮವ ತಲುಪೋಣ. ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಶಾಂತಿ ಧಾಮವ ತಲುಪೋಣ.
ಶಾಂತಿಧಾಮವ ತಲುಪೋಣ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸೊಂಪಿನ ಅಮೃತದ ಕಾಂತಿ. ಅಲ್ಲಿದೆ ಬೆಳಕು, ಶೀತಲ ಶಾಂತಿ, ತಂಪು ಸೊಂಪಿನ ಅಮೃತದ ಕಾಂತಿ. ಇರುವನು ಅಲ್ಲಿ ಆ ಶಿವ ತಂದೆ, ಕೊಡುವನು ಯಮಗೆ ಮುಕ್ತಿಯ ಹಿಂದೆ. ಹಾರುತ್ತ ಹಾರುತ್ತ ಮೇಲಕ್ಕೆ ಮೇಲಕ್ಕೆ ಮೂಲ ಮನೆಯನ್ನು ಸೇರೋಣ. ಜಡದ ಲೋಕದಿಂದ ದೂರಕ್ಕೆ ದೂರಕ್ಕೆ ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ಶಾಂತಿಧಾಮವ ತಲುಪೋಣ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು, ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಘನಘೋರದ ಕತ್ತಲೆಯು ಇರಲು ಅಲ್ಲಿ ಬೆಳಕು ಮೂಡಿದೆ. ನಿನ್ನ ಒಂದು ನೋಟದಿಂದ ಬಾಬಾ ನವ ಜೀವನವು ದೊರೆತಿದೆ. ಮನಕ್ಕೆ ಶಾಂತಿ ನೀಡಿದೆ, ಮನಕ್ಕೆ ಶಾಂತಿ ನೀಡಿದೆ. ಸರ್ವ ಕಷ್ಟ ದೂರ ಮಾಡಿದೆ. ನಿನ್ನ ಮಧುರ ನೆನಪು ಬಾಬಾ,
ಗಂಗಾ